ಆ ಪ್ರಹಸ್ತನ ಯುದ್ಧ ಪ್ರಬುದ್ಧತೆಯನ್ನು ನೋಡುತ್ತಿದ್ದರೆ ಅವನು ಸೇನಾಧಿಪತಿಯಾಗಲು ಅರ್ಹನೆಂದು ಅನಿಸುತ್ತಿದೆ. ಅವನನ್ನು ಹೀಗೆ ಬಿಟ್ಟರೆ ನಮಗೆ ಆಪತ್ತು ಖಂಡಿತ. ಅವನನ್ನು ಈಗಲೇ ತಡೆಯಬೇಕು. ನೀನು ಅಪ್ಪಣೆ ಕೊಟ್ಟರೆ ನಾನು ಆ ಕೆಲಸವನ್ನು ಮಾಡುತ್ತೇನೆ. ಆತುರ ಬೇಡ. ರಾವಣನ ಕಡೆ ಎಂಥ ವೀರನನ್ನೇ ಆದರೂ ಅವನನ್ನು ಸಂಹರಿಸುವ ಶಕ್ತಿ ನಿನ್ನಲ್ಲಿದೆ. ಆದರೆ ಈ ಪ್ರಹಸ್ತನ ಸಂಹಾರ ವಾನರ ವೀರರಿಂದಲೇ ಆಗಲಿ ಎಂಬುದು ನನ್ನ ಆಸೆ. ಅಂದರೆ ರಾಮಚಂದ್ರ, ಈ ಪ್ರಹಸ್ತನ ದಮನ ಕಾರ್ಯ ಹನುಮಂತನಿಂದಲೇ ಆಗಲಿ ಎನ್ನುತ್ತಿರುವೆಯಾ? ಇಲ್ಲ, ಅಂಗದ ಅಥವಾ ಸುಗ್ರೀವನಿಂದಲೇ? ಬೇಡ. ಅವರು ಈಗಾಗಲೇ ಪ್ರಮುಖ ಶತ್ರು ವೀರರನ್ನು ಸಂಹರಿಸಿ ಕೀರ್ತಿಶಾಲಿಗಳಾಗಿದ್ದಾರೆ. ಸೀತಾನ್ವೇಷಣೆಯ ಕಾರ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವ ಇನ್ನೊಬ್ಬ ವಾನರ ವೀರರಿಂದ ಈ ಪ್ರಹಸ್ತನ ಸಂಹಾರವಾಗಲಿ. ಅದೂ ಒಳ್ಳೆಯದೇ. ಈ ಧರ್ಮ ಯುದ್ಧದಲ್ಲಿ ಶತ್ರುವನ್ನು ದಮನ ಮಾಡುವ ಅವಕಾಶ ಎಲ್ಲರಿಗೂ ಲಭ್ಯವಾಗಲಿ. ಭಲೆ 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 ದೂತ, ನೀನು ನನಗೆ ರಣರಂಗದಿಂದ ಅತ್ಯಂತ ಪ್ರಿಯವಾದ ಸುದ್ದಿಯನ್ನೇ ತಂದಿರುವೆ. ನಮ್ಮ ಎಲ್ಲ ರಾಕ್ಷಸ ವೀರರಿಗಿಂತ ಪ್ರಹಸ್ತ ಹೆಚ್ಚು ರೋಷಾವೇಶದಿಂದ ಹೋರಾಡುತ್ತಿದ್ದಾನೆಂಬ ವಿಷಯ ನನಗೆ ಸಂತಸವನ್ನು ತಂದಿದೆ. ಆದರೆ ಪ್ರಹಸ್ತನನ್ನು ಎದುರಿಸಿ ಯಾವ ವಾನರ ವೀರರು ಯುದ್ಧ ಮಾಡದೇ ಇರುವುದು ಅಚ್ಚರಿಯುಂಟು ಮಾಡಿದೆ. ಹೌದು ಮಹಾಪ್ರಭು, ವೀರ ಪ್ರಹಸ್ತನನ್ನು ಎದುರಿಸಲು ಸುಗ್ರೀವನಾಗಲಿ ಯುವರಾಜ ಅಂಗದನಾಗಲಿ ಮುಂದೆ ಬರಲಿಲ್ಲ. ಏಕೆ? ಅವರು ಇವನೊಡನೆ ಸೆಣಸಾಡಲು ಪರಾಕ್ರಮಿಗಳಲ್ಲವೇ? ರಾಮ ಲಕ್ಷ್ಮಣರೇ ಬರಬೇಕೆ? ಆ ಸೂಚನೆ ಕಾಣುತ್ತಿಲ್ಲ ಪ್ರಭು. ಮಹಾಬಲಶಾಲಿಯಾದ ಜಾಂಬವಂತ, ಮಹಾವೀರನಾದ ನೀಲನೆಂಬ ವಾನರ ಪ್ರಹಸ್ತನನ್ನು ಎದುರಿಸಿ ಹೋರಾಡುತ್ತಿದ್ದಾರೆ. ಇವರಾರು ನಮ್ಮ ಪ್ರಹಸ್ತನ ಪರಾಕ್ರಮಕ್ಕೆ ಸಾಟಿ ಇಲ್ಲ. ಆ ಜಾಂಬವಂತ ಅವನೊಬ್ಬ ಮೂದಿ ಕರಡಿ. ಇನ್ನು ಆ ನೀಲ, ಅವನು ಸೇತುವೆ ಕಟ್ಟುವುದಕ್ಕೆ ಸರಿಯೇ ಹೊರತು ಯುದ್ಧದಲ್ಲಿ ಯಾವ ಪರಿಶ್ರಮವೂ ಇಲ್ಲ. ಇವರಿಬ್ಬರನ್ನು ನಮ್ಮ ಪ್ರಹಸ್ತ ಕೊಲ್ಲುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದರೆ ಪ್ರಹಸ್ತ ಯುದ್ಧವನ್ನು ಗೆದ್ದೇ ಗೆಲ್ಲುತ್ತಾನೆಂದು ಹೇಳುತ್ತೀರಾ ಪ್ರಭು? ಅಂತಹ ಅವಸರದ ನಿರ್ಧಾರ ತೆಗೊಳ್ಳುವ ಅವಿವೇಕಿ ನಾನಲ್ಲ. ಪ್ರಹಸ್ತ ಗೆಲ್ಲಬಹುದು, ಗೆಲ್ಲದೆಯೂ ಇರಬಹುದು. ನಾವು ಗೆಲ್ಲುತ್ತಾರೆಂದು ನಂಬಿದ ಧೂಮ್ರಾಕ್ಷ, ವಜ್ರದಂಶ, ಅಕಂಪನ ಇವರೆಲ್ಲರೂ ಸೋತು ಹತರಾಗಲಿಲ್ಲವೇ? ಕಡೆಯ ಪಕ್ಷ ನಮ್ಮ ಪ್ರಹಸ್ತ ಆ ಜಾಂಬವ, ನೀಲ ಮೊದಲಾದ ವಾನರ ವೀರರನ್ನು ಕೊಂದರೆ ಅಷ್ಟು ಸಾಕು. ಸ್ವಲ್ಪ ಮಟ್ಟಿಗೆ ಪ್ರತೀಕಾರ ತೀರಿಸಿಕೊಂಡಷ್ಟು ಸಮಾಧಾನವಾಗುತ್ತದೆ. ದೂತ, ನೀನೀಗಲೇ ರಣರಂಗಕ್ಕೆ ಹೋಗಿ ನಮ್ಮ ಪ್ರಹಸ್ತ, ಜಾಂಬವ, ನೀಲ ಇವರುಗಳನ್ನು ಹತ ಮಾಡಿದೊಡನೆ ಆ ವಿಷಯವನ್ನು ನನಗೆ ತಂದು ಹೇಳು. ಅಪ್ಪಣೆ ಪ್ರಭು.
ವಾನರ ಮಿತ್ರರೇ, ರಾವಣನ ಪರಮಾಪ್ತನು ಅವನ ಸೇನಾಪತಿಯಾದ ಪ್ರಹಸ್ತ ರಣರಂಗಕ್ಕೆ ಬಂದಾಗ ಸಾಕ್ಷಾತ್ ರಾವಣನೇ ಬಂದನೇನೋ ಎಂದು ಭ್ರಮೆ ಹುಟ್ಟಿಸುವಂತೆ ಅವನು ವೀರಾವೇಶದಿಂದ ಹೋರಾಡಿದ. ಆ ಪ್ರಹಸ್ತ ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ಸಾಕಷ್ಟು ಹಾನಿ ಮಾಡಿದ. ಆದರೆ ವಾನರ ವೀರನಾದ ನಮ್ಮ ನಳ ಅವನನ್ನು ಎದುರಿಸಿ ಧೈರ್ಯದಿಂದ ಹೋರಾಡಿ ಅವನನ್ನು ಸಂಹರಿಸಿದ್ದಾನೆ. ನಳನನ್ನು ನಾವೆಲ್ಲರೂ ಹೃದಯಪೂರ್ವಕವಾಗಿ ಅಭಿನಂದಿಸಬೇಕು. ನಳನಿಗೆ ಜಯವಾಗಲಿ! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಶ್ರೀರಾಮನ ಕೃಪೆ, ನಿಮ್ಮೆಲ್ಲರ ಸದ್ಭಾವನೆಗೆ ನನ್ನ ವಂದನೆಗಳು. ವಾನರ ಶ್ರೇಷ್ಠನಾದ ನಮ್ಮ ನಳ ಇಂದು ಪ್ರಶಂಸಾರ್ಹವಾದ ಕೆಲಸವನ್ನು ಮಾಡಿದ್ದಾನೆ. ಆ ಪ್ರಹಸ್ತನನ್ನು ಸಂಹರಿಸಿ ವಾನರ ವೀರರಿಗೆ ಒದಗಿದ ಆಪತ್ತನ್ನು ನಿವಾರಿಸಿದ್ದಾನೆ. ಅಷ್ಟೇ ಅಲ್ಲ, ಇವನು ಸೇತುವೆ ಕಟ್ಟುವ ಕೆಲಸದಲ್ಲೂ ಬಹುಮುಖ್ಯ ಪಾತ್ರ ವಹಿಸಿದ್ದಾನೆ. ಈಗ ರಾಮ ಕಾರ್ಯದಲ್ಲೂ ಅತಿ ನಿಷ್ಠೆಯಿಂದ ಹೋರಾಡಿ ಈಗ ಈ ಸತ್ಕಾರ್ಯವನ್ನು ನಾವು ಸದಾ ಸ್ಮರಿಸಬೇಕು. ನಳನ ಸಾಹಸದಿಂದ ಪ್ರಹಸ್ತನ ಭಯವೇನೋ ನಿವಾರಣೆಯಾಯಿತು. ಆದರೆ ಮುಂದೆ ಇನ್ನೆಂಥ ವೀರ ರಣರಂಗಕ್ಕೆ ಬರುತ್ತಾನೋ ಅವನ ಪರಾಕ್ರಮವೆಂಥದೋ ಎಂದು ಯೋಚಿಸಲೇಬೇಕು. ಅದನ್ನು ನಮಗಿಂತ ಚೆನ್ನಾಗಿ ಬಲ್ಲವನು ನಮ್ಮ ಮಿತ್ರನಾದ ವಿಭೀಷಣ. ಅವನೇ ಮುಂದೆ ಯಾವ ವೀರ ಎದುರಾಗಬಹುದೆಂದು ಹೇಳಬೇಕು. ಖಂಡಿತ ಹೇಳುತ್ತೇನೆ ಲಕ್ಷ್ಮಣ. ಪ್ರಹಸ್ತನ ವಧೆಯಾದ ನಂತರ ರಾವಣನ ಪಾಲಿಗೆ ಉಳಿದಿರುವ ಮಹಾವೀರರೆಂದರೆ ಕುಂಭಕರ್ಣ, ಇಂದ್ರಜಿತು, ಅತಿಕಾಯ ಮೊದಲಾದ ಕುಂಭಕರ್ಣನ ಮಕ್ಕಳು ಮಾತ್ರ. ಅವರು ಯುದ್ಧಕ್ಕೆ ಮುಂದಾಗದಿದ್ದರೆ ಅಥವಾ ಅವರ ಮೇಲೆ ರಾವಣನಿಗೆ ಭರವಸೆ ಇಲ್ಲದಿದ್ದರೆ ರಾವಣ ತಾನೇ ರಣರಂಗಕ್ಕೆ ಬಂದರೆ ಆಶ್ಚರ್ಯವಿಲ್ಲ. ಹೌದು, ನಾನೇ ರಣರಂಗಕ್ಕೆ ಹೋಗುತ್ತೇನೆ. ನಾನು ರಣರಂಗಕ್ಕೆ ಹೋಗದೆ ದೊಡ್ಡ ತಪ್ಪು ಮಾಡಿದೆ. ನಾನು ಅಲ್ಲಿಗೆ ಹೋಗಿದ್ದರೆ ನಮ್ಮ ರಾಕ್ಷಸ ವೀರರು ಹತರಾಗುತ್ತಿರಲಿಲ್ಲ, ನಮ್ಮ ರಾಕ್ಷಸ ಸೈನ್ಯ ನಾಶವಾಗುತ್ತಿರಲಿಲ್ಲ. ಆ ವಾನರರು ನನ್ನ ಮೇಲೆ ವಿಜಯ ಸಾಧಿಸಿದೆನೆಂದು ಬೀಗುತ್ತಲೂ ಇರಲಿಲ್ಲ. ಇನ್ನು ತಡ ಮಾಡಬಾರದು. ನಾನೀಗಲೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ವಾನರನ್ನು ಸದೆ ಬಡಿಯುತ್ತೇನೆ. ಪ್ರಭು, ಈ ನಿಮ್ಮ ನಿರ್ಧಾರವನ್ನು ಇನ್ನೊಮ್ಮೆ ಪರಿಶೀಲಿಸುವುದರಲ್ಲಿ ಏನಿದೆ ಮಾತ್ಯರೇ? ನಾವು ಯೋಚನೆ ಮಾಡುತ್ತಾ ಕುಳಿತರೆ ಶತ್ರುವು ಮಹಾದ್ವಾರವನ್ನೇ ತಟ್ಟುತ್ತಾರೆ. ಇನ್ನು ಔದಾಸೀನ್ಯ ಮಾಡುವಂತಿಲ್ಲ. ಅಲ್ಪರೆಂದು ಭಾವಿಸಿದ ಆ ಕಪಿಗಳು ನಮ್ಮ ಪ್ರಚಂಡ ಪರಾಕ್ರಮಿ ಪ್ರಹಸ್ತನನ್ನೇ ಸಂಹರಿಸಿದ್ದಾರೆ. ನಾವು ಎಚ್ಚರ ತಪ್ಪಿ ವಿನಾಶಕ್ಕೆ ದಾರಿ ಮಾಡಿಕೊಡುವುದು ಬುದ್ಧಿವಂತರ ಲಕ್ಷಣವಲ್ಲ. ಅದೇನೋ ನಿಜ ಪ್ರಭು. ಇಂದ್ರಜಿತುವಿನ ನಾಗಪಾಶದಿಂದ ರಾಮಲಕ್ಷ್ಮಣ ಬಂಧಮುಕ್ತರಾಗಿದ್ದಾರೆ. ಇಂದ್ರನ ಮೇಲೆ ವಿಜಯ ಸಾಧಿಸಿದ ಸೇನಾಧಿಪತಿ ಪ್ರಹಸ್ತನನ್ನೇ ಸಂಹರಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಶತ್ರುಗಳನ್ನು ಅಲ್ಪರೆಂದು ಭಾವಿಸುವುದು ತಪ್ಪಾಗುತ್ತದೆ. ನನ್ನ ಪ್ರತಿಷ್ಠೆಗೆ, ನನ್ನ ಘನತೆಗೆ ಶತ್ರುಗಳ ಮೇಲೆ ಯುದ್ಧ ಮಾಡಲು ನಾನು ರಣರಂಗಕ್ಕೆ ಹೋಗುತ್ತೇನೆ. ನೀವೇ ಕಾಲಯಮನಂತ ರಣ ಭೂಮಿಯಲ್ಲಿ ಕಾಣಿಸಿಕೊಂಡರೆ ನಮಗೆ ಜಯ ದೊರೆಯಲೇಬೇಕು ಪ್ರಭು. ಹೌದು ಪ್ರಭು, ಅದರಲ್ಲಿ ಸಂದೇಹವೇ ಇಲ್ಲ. ಜಯ ನಮಗೆ ಒಲಿಯದೆ ಎಲ್ಲಿಗೆ ಹೋಗುತ್ತದೆ? ಏ ಲಂಕೇಶ್ವರ, ಆ ವಿಜಯಲಕ್ಷ್ಮಿಯನ್ನು ದುಟ್ಟು ಹೆಳೆದು ಸೆಳೆದು ತರುತ್ತಾನೆ. ಈ ಲಂಕೇಶನ ಅಂಕೆ ಇಲ್ಲದ ಆಕ್ರೋಶಕ್ಕೆ ವಾನರ ಸೈನ್ಯ ಧೂಳೀಪಟವಾಗುತ್ತದೆ. ಆ ದುಷ್ಟ ಕವಿಗಳ ನೆತ್ತರಿನಿಂದ ಭೂಮಿಯನ್ನು ನೆನೆಸುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ಸೀತೆ, ನಿನ್ನ ಮನೋರಥ ಈಡೇರುವ ಸಮಯ ಹತ್ತಿರವಾಗಿದೆ. ಅಂದರೆ ಆ ರಾವಣ ಯುದ್ಧ ಭೂಮಿಗೆ ಹೋಗುವ ನಿರ್ಧಾರ ಮಾಡಿದನೆ? ಹೌದು ಸೀತೆ, ಅದನ್ನು ತಿಳಿಸಲೆಂದೇ ನಾನು ಆತುರದಿಂದ ಬಂದೆ. ರಾವಣನಿಗೆ ಬಹಳ ಆಪ್ತನೂ ಮಹಾವೀರನೂ ಆದ ಪ್ರಹಸ್ತನನ್ನು ವಾನರ ವೀರ ನಳ ಸಂಹರಿಸಿದ ಸುದ್ದಿಯನ್ನು ಕೇಳಿ ರಾವಣ ಕೆರಳಿ ಕೆಂಡಾಮಂಡಲವಾದ. ರಾಮ ಲಕ್ಷ್ಮಣರನ್ನು ವಾನರ ವೀರರನ್ನು ಧ್ವಂಸ ಮಾಡುತ್ತೇನೆಂದು ತಾನೇ ಯುದ್ಧ ಭೂಮಿಗೆ ಹೋಗಲು ಸಜ್ಜಾಗುತ್ತಿದ್ದಾನೆ. ತ್ರಿಜಟೆ, ನಿಜವಾಗಲೂ ಇದು ನನಗೆ ಸಂತೋಷ ಉಂಟು ಮಾಡುವ ವಾರ್ತೆ. ಎಂದಿಗೆ ನನ್ನ ಸ್ವಾಮಿಗೂ
ಆ ರಾವಣನಿಗೂ ಯುದ್ಧ ಸಂಭವಿಸುವುದೋ? ಎಂದಿಗೆ ಆ ರಾವಣನ ವಧೆಯಾಗುವುದೋ? ಎಂದಿಗೆ ನನಗೆ ಇಲ್ಲಿಂದ ಬಿಡುಗಡೆಯಾಗುವುದೋ ಎಂದು ಕಾತರದಿಂದ ಕಾಯುತ್ತಿದ್ದ ನನಗೆ ಇದು ಅತ್ಯಂತ ಸಂತೋಷದ ವಿಷಯ. ಆದರೆ ದಶಕಂಠ ರಾವಣನನ್ನು ಸೋಲಿಸುವುದಾಗಲಿ ಸಂಹರಿಸುವುದಾಗಲಿ ಅಷ್ಟು ಸುಲಭವಲ್ಲ. ಇರಬಹುದು, ಆದರೆ ನನ್ನ ಸ್ವಾಮಿಯನ್ನು ವಿರೋಧಿಸಿ ನಿಂತವರು ಇಲ್ಲಿಯವರೆಗೂ ಯಾರೂ ಜಯಿಸಿಲ್ಲ. ಅದನ್ನು ನಾನು ಬಲ್ಲೆ ಸೀತೆ. ಆದರೆ ಶೌರ್ಯ ಪರಾಕ್ರಮದಲ್ಲಿ ಇಬ್ಬರು ಸರಿಸಮರಾದರೆ ಈ ಯುದ್ಧವಂತೂ ಬೇಗ ಮುಗಿಯುವುದಿಲ್ಲ. ಯುದ್ಧ ಮುಗಿಯಬೇಕಾದರೆ ಮೊದಲು ಅದು ಆರಂಭವಾಗಬೇಕು ತ್ರಿಜಟೆ. ರಾವಣ ರಣಭೂಮಿಗೆ ಹೋಗದೆ ಇಲ್ಲಿಯವರೆಗೂ ಪಾರಾದ. ಇನ್ನು ಮುಂದೆ ಅವನು ಪಾರಾಗಲು ಸಾಧ್ಯವೇ ಇಲ್ಲ. ತಡವಾದರೂ ಅವನ ಪರಾಭವ ಖಂಡಿತ. ಆದರೆ ಆ ರಾವಣನ ಬೆಂಬಲಕ್ಕೆ ಇಂದ್ರಜಿತು ಕುಂಭಕರ್ಣರಂತ ವೀರರಿದ್ದಾರೆ ಸೀತೆ. ಅವರೇನು ಸಾಮಾನ್ಯರಲ್ಲ. ರಾವಣ ಸೋಲದಂತೆ ಅವರು ಖಂಡಿತ ಪ್ರಯತ್ನ ಪಡುತ್ತಾರೆ. ಯಾರಾದರೂ ಬೆಂಬಲಕ್ಕಿರಲಿ, ಎಂಥ ವೀರಾದಿ ವೀರನೇ ಬರಲಿ, ನನ್ನ ಸ್ವಾಮಿ ಆ ರಾವಣನ ವಂಶವನ್ನು ನಿರ್ವಂಶ ಮಾಡದೆ ಬಿಡುವುದಿಲ್ಲ. ಬೇಡಿ ಸ್ವಾಮಿ, ನಿಮ್ಮ ವಂಶ ನಿರ್ವಂಶವಾಗಬಾರದು. ದಯಮಾಡಿ ನನ್ನ ಮಾತನ್ನು ಕೇಳಿ. ಮಂಡೋದರಿ, ಸಲ್ಲದ ಕಲ್ಪನೆಗಳಿಂದ ಸುಮ್ಮನೆ ಬಡಬಡಿಸಬೇಡ. ನಾನು ನಿನ್ನ ಮಾತುಗಳನ್ನು ಕೇಳುತ್ತಿರುವೆನಲ್ಲ. ಯಾವಾಗ ಕೇಳಿದಿರಿ ಸ್ವಾಮಿ? ಎಷ್ಟು ಕಾಲ ಎಷ್ಟು ಹೇಳಿದರು ನನ್ನ ಮಾತುಗಳನ್ನು ಯಾವಾಗ ಕೇಳಿದಿರಿ? ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಎಂದರೂ ಕೇಳಲಿಲ್ಲ. ರಾಮನೊಡನೆ ಯುದ್ಧ ಬೇಡವೆಂದರೂ ಕೇಳಲಿಲ್ಲ. ಈಗ ರಾಮನೊಂದಿಗೆ ಯುದ್ಧಕ್ಕೆ ಹೊರಟಿರುವಿರಿ. ನಿಮಗೇನು ಆಪತ್ತು ಸಂಭವಿಸುವುದೋ ಎಂದು ನನ್ನ ಜೀವ ತಲ್ಲಣಿಸುತ್ತಿದೆ. ದಯಮಾಡಿ ದಯಮಾಡಿ ನೀವು ಯುದ್ಧಕ್ಕೆ ಹೋಗಬೇಡಿ ಪ್ರಭು. ಮಂಡೋದರಿ, ನೀನು ನಿಜವಾದ ಪತಿವ್ರತೆಯೇ ಆಗಿದ್ದರೆ ವಿಜಯ ಮಾಲೆಯನ್ನು ಧರಿಸಿ ಬನ್ನಿ ಎಂದು ಆರತಿ ಬೆಳಗಿ ಕಳುಹಿಸುತ್ತಿದ್ದೆ. ಹೀಗೆ ನನ್ನ ಆತ್ಮವಿಶ್ವಾಸವನ್ನು ಕಳೆಯುವ ಪ್ರಯತ್ನ ಮಾಡುತ್ತಿರಲಿಲ್ಲ. ಈಗ ಅಂತ ಸಂದರ್ಭವಿಲ್ಲ ಪ್ರಭು. ನಿಮ್ಮ ಕ್ಷೇಮವೇ ನನ್ನ ಕ್ಷೇಮವೆಂದು ಭಾವಿಸಿದ್ದೇನೆ. ನಿಮ್ಮ ಶೌರ್ಯ ಪರಾಕ್ರಮಗಳನ್ನು ಹೊಗಳಿ ನಿಮ್ಮನ್ನು ಅಪಾಯಕ್ಕೆ ಗುರಿ ಮಾಡಲು ನನಗೆ ಇಷ್ಟವಿಲ್ಲ. ನನಗೆ ನೀವು ಸುರಕ್ಷಿತವಾಗಿರಬೇಕು, ಕ್ಷೇಮವಾಗಿರಬೇಕು, ಚೆನ್ನಾಗಿರಬೇಕು. ನಾನು ಚೆನ್ನಾಗಿರಬೇಕು. ನಾನು ಚೆನ್ನಾಗಿರಬೇಕೆಂದರೆ ನಮ್ಮ ರಾಕ್ಷಸ ವೀರರಾದ ಪ್ರಹಸ್ತ, ಅಕಂಪನ, ವಜ್ರದಂಶ್ರ, ಧೂಮ್ರಾಕ್ಷ ಇವರನ್ನು ಕೊಂದ ವಾನರ ಸೈನ್ಯ ಸಂಹಾರವಾಗಬೇಕು. ಆ ವಾನರ ಸೈನ್ಯವನ್ನು ಕರೆತಂದ ಆ ರಾಮ ಲಕ್ಷ್ಮಣರು ಸಂಹಾರವಾಗಬೇಕು. ಅದಕ್ಕೆ ನಾನು ಯುದ್ಧ ಭೂಮಿಗೆ ಹೋಗಲೇಬೇಕು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.